एक सेकंड में ಒಂದು ಸೆಕೆಂಡಿನಲ್ಲಿ सारी सभा ಕಂಪ್ಲೀಟ್ ಸಭೆ ಎಲ್ರಿಗೂ ಹೇಳ್ತಿದ್ದಾರೆ ಪಾಪ ಯಾರೆಲ್ಲ ಸಭೆಯಲ್ಲಿ ಬಂದಿದ್ದೀರಿ ಈಗ ಎಂಟೈರ್ ಸಭೆ जो भी जहाँ है ಯಾರು ಎಲ್ಲೆಲ್ಲಿದ್ದೀರಿ ಅಂಗಡಿಲಿದ್ದೀರಿ ಮನೆಯಲ್ಲಿದ್ದೀರಿ ಹೊರಗಡೆ ಇದ್ದೀರಿ ಅಲ್ಲೇನೆ मन को ಮನಸ್ಸನ್ನು एक ही संकल्प में ಒಂದೇ ಸಂಕಲ್ಪದಲ್ಲಿ स्थित करो। ಸ್ಥಿತಗೊಳಿಸಿ. ಪ್ರಾಕ್ಟಿಕಲ್ ಬನ್ನಿ, ಅಲರ್ಟ್ ಆಗಿ. ಬಾಬಾ ಆರ್ಡರ್ ಮಾಡಿದ್ದಾರೆ ನಮ್ಮೆಲ್ರಿಗೂ. ನಾನು ನಾನು ಹಾಗೂ ಅಪ್ಪಾಜಿ ಬಾಬಾ ಪರಮಧಾಮದಲ್ಲಿ ಅನಾದಿ ಅನುಭವ ಮಾಡಿ ಜ್ಯೋತಿ ಸ್ವರೂಪದಲ್ಲಿ ಪರಂಧಾಮದಲ್ಲಿ ಅಪ್ಪಾಜಿಯ ಜೊತೆಗೆ ಬಾಬರ ಬರುತ್ತೆ. ಕುಳಿತುಕೊಂಡು ಬಿಡಿ. ಸ್ವೀಟ್ ಸೈಲೆನ್ಸ್. ಬಾಬರವ್ರ ಜೊತೆ ಬಿಂದು ಆಗಿ ಕುಳಿತುಕೊಂಡು ಬಿಡಿ. ಕುಳಿತುಕೊಂಡಿದೀವ ನೋಡ್ಕೊಳ್ರಿ. ಅಂತರ್ಚಕ್ಷುಗಳಿಂದ ನೋಡ್ಕೊಳ್ರಿ. ಬೇರೆ ಯಾವುದೇ ಸಂಕಲ್ಪವಿಲ್ಲ, ಸ್ಮೃತಿ ಇಲ್ಲ. ಪರಮಧಾಮದಲ್ಲಿ ಬಿಂದು ಫಾಸ್ಟೆಸ್ಟ್ ಗತಿಯಲ್ಲಿ ಬಂದು ಜ್ಞಾನ ಸೂರ್ಯ ಶಿವ ಬಾಬಾರವರ ಹತ್ತಿರಕ್ಕೆ ಬಂದು ಕುಳಿತುಕೊಂಡಿದ್ದಾರೆ. ಪರಮಧಾಮ್ ನಿವಾಸಿ ಬಾಬಾ ಹಾಗೂ ನಾನು ಪರಮಧಾಮದಲ್ಲಿ ಯಾವುದೇ ಅನಾದಿ ಜ್ಯೋತಿ ಸ್ವರೂಪದಲ್ಲಿದ್ದೇನೆ, ಅಂಟಿಕೊಂಡಿದ್ದೇನೆ. ಕಂಬೈನ್ ಸ್ವರೂಪದಲ್ಲಿ ಯೋಗಾಗ್ನಿಯಲ್ಲಿ ಪ್ರಜ್ವಲಿಸಬೇಕು. ಆತ್ಮ ಎಲ್ಲ ಹಳೆಯ ಸಂಸ್ಕಾರಗಳು ಕರಗಬೇಕು. ತಪಸ್ಸಿನಲ್ಲಿ, ತಪದಲ್ಲಿ ಪರಮಾತ್ಮಗ್ರಿಯನ ಸೂರ್ಯನ ತಾಪದಲ್ಲಿ ತಪಿಸುತ್ತಿದೆ ಆತ್ಮ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಕರಗುತ್ತಾ ಇದೆ. ಹಳೆಯ ಸಂಸ್ಕಾರಗಳೆಲ್ಲ ಕರಗುತ್ತಾ ಇದೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ಅತಿ ಆಳವಾಗಿ ಅನುಭವ ಮಾಡ್ತಾ ಇದ್ದೇನೆ.
ಪ್ರತಿ ಸ್ವರೂಪ ಸ್ವರೂಪದಲ್ಲಿದ್ದೇನೆ. ಯಾವುದೇ ಹಲ್ಚಲಿಲ್ಲ. ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ಕುಳಿತುಕೊಂಡು ಬಿಟ್ಟಿದ್ದೇವೆ ಶಿವಬಾಬರವರ ಜೊತೆ ಶಾಂತಿಯ ಆಳದಲ್ಲಿ ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ಆತ್ಮ ಸಂಪೂರ್ಣ ಪಾವನವಾಗಿದೆ. ಅಗ್ನಿಯಲ್ಲಿ ಪ್ರಜ್ವಲಿಸಿ ತಪಿಸಿ 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 ಆತ್ಮ ಕಲೆ ರಹಿತ ವಜ್ರದಂತೆ ಹೊಳೆಯಲಾರಂಭಿಸಿದ್ದೇನೆ. ಕಲೆ ರಹಿತ ವಜ್ರದಂತೆ ಸಂಪೂರ್ಣ ಬಿಂದುವಾಗಿ ಹೊಳಿತಾ ಇದ್ದೇನೆ. ಶಿವ ಬಾಬಾರವರ ಸಮಾನ. अभी साकार में आ जाओ. ಒಳ್ಳೆಯದು. ಇವಾಗ ಎಲ್ಲರೂ ಸಾಕಾರದಲ್ಲಿ ಬನ್ನಿ ಅಂತಿದ್ದಾರೆ ಅಪ್ಪಾಜಿ. ಪಾಪ ದಾದ ಬನ್ನಿ ಪರಮಧಾಮದಿಂದ ಡೈರೆಕ್ಟ್ ವಾಪಸ್ ಸ್ಥೂಲ ಡಬ್ಬ ಏನಿದೆ, ಬಾಕ್ಸ್ ಏನಿದೆ, ಶರೀರವೆಂಬ ಬಾಕ್ಸ್ ಒಳಗಡೆ ಸೇರಿಕೊಳ್ತಾ ಇದ್ದೀನಿ ಮನೆಯಾಗಿ. ಈ ಬಾಕ್ಸ್ನ ಸುತ್ತಲೂ ಬೆಳಕಿನ ಕಿರಣಗಳು ಹೊರಹೊಮ್ತಾ ಇದೆ. ನಾನಾತ್ಮ ಮನೆ ಬಲೆ ಬಾಕ್ಸ್ ಒಳಗಡೆ ಇದ್ದೇನೆ. ಆದರೆ ಬೆಳಕಿನ ಕಿರಣಗಳು, ಪ್ರಕಾಶತೆ, ಚಮಕ್, ಹೊಳಪು, ರೋಶನಿ ಬಾಕ್ಸಿಂದ ಆಚೆ ಹೊರಗಡೆ ಚಗಮಗಿಸ್ತಾ ಇದೆ. ಮನೆಯ ಬೆಳಕು, ಮನೆಯ ಚಮಕ್, ಮನೆಯ ಹೊಳಪು, ಮನೆಯ ಪ್ರಕಾಶತೆ, ನಾನಾತ್ಮ ಮನೆಯ ಪ್ರಕಾಶತೆ ಶರೀರದ ಅಂಗದಲ್ಲಿ ಪ್ರಸರಿಸುತ್ತಿದೆ. ಕರೆಂಟಿನ ರೂಪದಲ್ಲಿ ಪ್ರಸರಿಸುತ್ತಿದೆ. ಹಗೂರತೆಯ ಅನುಭವವಾಗುತ್ತಿದೆ. ಹಗೂರತೆಯ ಅನುಭವ ಮಾಡ್ತಾ ಇದ್ದೇನೆ. ಪಾಪದಾದ ಸೆಕೆಂಡಿನಲ್ಲಿ ಮರಳಿ ಪ್ರತಿಯೊಂದು ಮಗುವನ್ನು ನೋಡ್ತಾ ಅಟೆನ್ಷನ್ ಪ್ಲೀಸ್. ಮಸ್ತಕ ಮಣಿಗಳೇ ಅಟೆನ್ಷನ್ ಪ್ಲೀಸ್. ಮಸ್ತಕದಲ್ಲಿ ದಿವ್ಯತೆಯನ್ನು ಹೊಂದಿರುವ ಮಣಿ ನಾನು ಆತ್ಮ. ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಮಾಡಿಕೊಂಡಿರುವ ಆತ್ಮ. ಮಸ್ತಕದಲ್ಲಿ ದಿವ್ಯತೆಯ ಅನುಭೂತಿಯನ್ನು ಮಾಡ್ತಾ ಇದ್ದೇನೆ. ದಿವ್ಯತೆಯ ಅನುಭೂತಿ, ಆ ಪ್ರಕಾಶತೆ ಮಸ್ತಕದಿಂದ ಹಿಡಿದು ಶರೀರದ ಅಂಗದಲ್ಲಿ ಪ್ರಕಾಶತೆಯ ಪ್ರಕಾಶತೆ. ಬಾಪ್ದಾದ ಮರಳಿ ನಾವು ಮಕ್ಕಳಿಗೆ ಡ್ರಿಲ್ ಮಾಡಿಸ್ತಾ ಇದ್ದಾರೆ. ಟೆನ್ಷನ್ ಪ್ಲೀಸ್. ಅನುಭವ ಮಾಡಬೇಕೆಲ್ಲರೂ. ಈಗ ಒಂದು ಸೆಕೆಂಡಿನಲ್ಲಿ
ಅಶರೀರಿ ಭವದ ವರದಾನ ಕೊಟ್ರು ಬಾಬಾ. ಅನುಭವ ಮಾಡಿ ಈಗ ಶರೀರದ ಮೃಕುಚ್ಚಿಯ ಮಧ್ಯದಿಂದ ಆತ್ಮಜ್ಯೋತಿ ಶರೀರವನ್ನು ಬಿಟ್ಟು ಆಚೆ ಹೊರಟಿದೆ. ಸ್ಥೂಲ ಶರೀರದ ಬಾಣವನ್ನು ಬಿಟ್ಟು ಪರಮಾತ್ಮನಿಗೆ ಪ್ರಿಯನಾಗಿ ಪರಮಾತ್ಮನ ಕಡೆ ಆಕರ್ಷಣೆಯಾಗಿ ಹೊರಟಿದೆ. ಬಿಂದು ಅಶರೀರಿಯಾಗಿ ಶರೀರವಿಲ್ಲದೆ ಹೊರಟಿದ್ದೇನೆ. ಬಿಂದು ಮಾತ್ರ ಹೊರಟಿದ್ದೇನೆ. ಆಕರ್ಷಿತನಾಗಿದ್ದೇನೆ ಪರಮೇಶ್ವರನ ಪ್ರತಿ. ಶಿವಬಾಬಾ ಆಯಸ್ಕಾಂತದ ಕಡೆಗೆ ಆಕರ್ಷಣೆಯಾಗಿದೆ. ಸೆಳೆತ ಬಂದಿದೆ, ಎಳೆತ ಬಂದಿದೆ. ಆಕರ್ಷಣೆಯಾಗಿ ಸೆಕೆಂಡಿನಲ್ಲಿ ಪರಂಧಾಮದಲ್ಲಿ ತಲುಪಿದ್ದೇನೆ. ಜ್ಞಾನ ಸೂರ್ಯನನ್ನು ಸಮೀಪಿಸಿದ್ದೇನೆ, ಅಂಟಿಕೊಂಡಿದ್ದೇನೆ. ಸೂರ್ಯನ ತಾಕತ್ತನ್ನು ಗ್ರಹಿಸುತ್ತಿದ್ದೇನೆ. ಪರಂಧಾಮದಲ್ಲಿ ಅಶರೀರಿಯಾಗಿ ಅಶರೀರಿ ಶಿವಬಾಬಾರವರ ಜೊತೆಗೆ ಅಂಟಿಕೊಂಡು ಕುಳಿತಿದ್ದೇನೆ. ಮನಾಭಾವಸ್ಥೆಯಲ್ಲಿ ಕುಳಿತಿದ್ದೇನೆ. ಪ್ರತಿಯೊಂದು ಮಗುವನ್ನು ಅಬ್ಸರ್ವ್ ಮಾಡ್ತಾರೆ ಬಾಬಾ. ಯಾವುದೇ ಹಲ್ಚಲ್ ಮಾಯಾವಿ ಸಂಕಲ್ಪಗಳು ಬರಕೂಡದು. ಒಂದೇ ಸಮರ್ಥ ಸಂಕಲ್ಪ, ನಾನು ಅಶರೀರಿ ಪರಮಧಾಮ್ ನಿವಾಸಿ ಬಾಬರವರ ಸಂಘದಲ್ಲಿ ಪರಮಧಾಮದಲ್ಲಿ ಅಂಟಿಕೊಂಡು ಕಂಬೈನ್ ಸ್ವರೂಪದಲ್ಲಿದ್ದೇನೆ. ಯೋಗಾಗ್ನಿಯಲ್ಲಿ ತಪ್ಪಿಸ್ತಾ ಇದ್ದೇನೆ. ಒಂದೇ ಸಂಕಲ್ಪ, ಅನ್ಯ ಬೇರೆ ಯಾವುದೇ ಹಲ್ಚಲ್ ಇರಕೂಡದು. ಬಾಬಾ ಚೆಕ್ ಮಾಡ್ತಾರೆ. ಕೋಠಿಯಲ್ಲಿ ಕೆಲವರು ಇದ್ದೀರಿ, ಕೆಲವರಿದ್ದೀರಿ ಕಂಬೈನ್ಡ್ ಸ್ವರೂಪದಲ್ಲಿ. ಸ್ಪರ್ಶ ಮಾಡ್ತಾ ಇದ್ರಿ ಶಿವಬಾಬರವರನ್ನು. ತಮ್ಮ ಶರೀರವನ್ನು ನೋಡ್ತಾ ಇದ್ದು ಅಶರೀರಿ ಸ್ಥಿತಿಯಲ್ಲಿ ನ್ಯಾರ ಭಿನ್ನ ಅನುಭವ ಮಾಡಿ. ಶರೀರದಿಂದ ನ್ಯಾರ ಪರಮಾತ್ಮನಿಗೆ ಪ್ರಿಯನಾಗಿ ಅನುಭವ ಮಾಡಬಲ್ಲಿರಲ್ವಾ? ಚೆಕ್ ಮಾಡ್ತೀನಿ ಈಗ, ಅನುಭವ ಮಾಡಬಲ್ಲಿರಲ್ವಾ ಅಂತೀರಪ್ಪಾಜಿ. ಶರೀರದಿಂದ ಭಿನ್ನ ಪರಮಾತ್ಮ ಶಿವಬಾಬಾರವರಿಗೆ ಪ್ರಿಯನಾಗಿದ್ದೇನೆ. ನ್ಯಾರ ಪ್ಯಾರ ಅವಸ್ಥೆ ಅನುಭವ ಮಾಡಿ. ಈಗ ಬಿಂದು ಬಾಬಾರವರ ಜೊತೆಗೆ ಬಿಂದು ಆಗಿ ಕುಳಿತುಕೊಂಡಿದ್ದೇನೆ. ಶರೀರದಲ್ಲಿದ್ದು ಕೂಡ ಶರೀರದಿಂದ ಭಿನ್ನ ಪರಮಾತ್ಮನಿಗೆ ಪ್ರಿಯನಾಗಿ ಕುಳಿತುಕೊಂಡಿದ್ದೇನೆ ಪರಮಧಾಮದಲ್ಲಿ.
ಅಂಟಿಕೊಂಡು ಕುಳಿತಿದ್ದೇನೆ. ನಿರ್ವಾಣಧಾಮದಲ್ಲಿ ಸ್ವೀಟ್ ಸೈಲೆನ್ಸ್ ಅಲ್ಲಿ ಅಶರೀರಿಯಾಗಿ ಯೋಗಾಗ್ನಿಯಲ್ಲಿ ತಪ್ಪಿಸುತ್ತಿದೆ ಆತ್ಮ. ಆತ್ಮದಲ್ಲಿರುವ ಎಲ್ಲ ಬಲಹೀನತೆಗಳು ಕರಗಿ 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 ಹೋಗ್ತಾ ಇದೆ. ಹಳೆ ಸಂಸ್ಕಾರಗಳೆಲ್ಲ ಕರಗಿ ಹೋಗಿದೆ. ಸಮರ್ಥ ಸಂಕಲ್ಪಧಾರಿ ಅಶರೀರಿಯಾಗಿದ್ದೇನೆ. ಅನುಭವ ಮಾಡ್ತಾ ಇದ್ದೇನೆ ಸೈಲೆನ್ಸ್. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ ऐसे बीच बीच में ಹೀಗೆ ಮಧ್ಯ ಮಧ್ಯದಲ್ಲಿ सारे दिन में ಇಡೀ ದಿನದಲ್ಲಿ कैसे भी 1 मिनट ಹಿಂಗಾದರೂ 1 ನಿಮಿಷ ತೆಗೆದುಬಿಟ್ಟು इस अभ्यास को ಈ ಅಭ್ಯಾಸವನ್ನು पक्का करते जाए. ಪಕ್ಕ ಮಾಡ್ತಾ ಹೋಗ್ರಿ. ಬನ್ನಿ ಸಾಕಾರದಲ್ಲಿ ಮರಳಿ ಪರಮಧಾಮದಲ್ಲಿ ಯಾರೆಲ್ಲ ಕೂತ್ಕೊಂಡಿದೆ ಇನ್ನು ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿದ್ದೇವೆ. ಅನುಭವ ಮಾಡಿ. ಫರಿಷ್ಠಗಳಾಗೀಗ ಸ್ಥೂಲ ಶರೀರದ ಬಾಣ ಇಲ್ಲ. ಈಗ ಅನುಭವ ಮಾಡಿ. ಸ್ಥೂಲ ಶರೀರದ ಶೇಪಲ್ಲೇ ನಾನು ಆತ್ಮ ಲೈಟಿನ ಶರೀರಧಾರಿಯಾಗಿದ್ದೇನೆ. ಲೈಟಿನ ಶರೀರ ಆಚೆ ಬಂದಿದೆ. ಗ್ರಾಸ್ ಬಾಡಿ 0 ಕರಗಿ ಹೋಗಿದೆ. ಮೇನದಂತೆ ಕರಗಿ ಹೋಗಿ ಸೂಕ್ಷ್ಮ ಶರೀರ ಆಚೆ ಬಂದಿದೆ. ನಾನಾತ್ಮ ಈಗ ಫರಿಷ್ಠಾಗಿ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಅನುಭವ ಮಾಡಿ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾ ಮುಗುಳ್ನಗುತ್ತಾ ನಾವೆಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದು ಒಂದೊಂದು ಮಗುವಿಗೆ ತಿಲಕವನ್ನು ಹಚ್ತಾ ಇದ್ದಾರೆ. ವಿಜಯೀ ಭವ, ವಿಜಯೀ ಭವ. ವಿಜಯೀ ಭವ. ಬಾಬಾ ಮುಗುಳ್ನಕ್ತ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಮುಗುಳ್ನಕ್ತ ದೃಷ್ಟಿ ಕೊಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್ ಫರಿಸ್ತೆಗಳೇ. ಏನೇ ಆಗಲಿ ಇಡೀ ದಿನದಲ್ಲಿ ಸಾಕ್ಷಿತನದ ಸ್ಟೇಜ್ನ ಕರಾವನ್ಹಾರ್ದ ಸ್ಟೇಜ್ ಮಾಡಿಸ್ತಾ ಇದ್ದೇನೆ. ಸ್ಟೇಜ್ ಅಶರೀರಿತನದ ಸ್ಟೇಜ್ನ ಅನುಭವ ಪದೇ ಪದೇ ಮಾಡ್ರಿ. ಏನು ಮಾಡ್ತೀರಿ?
ಪದೇ ಪದೇ ಏನು ಅಭ್ಯಾಸ ಮಾಡ್ತೀರಿ? ಬಾಬಾ ಕೇಳಿದ್ರಲ್ಲ, ಏನು ಅಭ್ಯಾಸ ಮಾಡ್ತೀವಿ ನಾವು ಪದೇ ಪದೇ? ಜಾಗೃತ ಅವಸ್ಥೆಯಲ್ಲಿದ್ದೀರಾ ಫರಿಸ್ತೆಗಳೇ? ಪರಮಾತ್ಮ ಸಾನ್ನಿಧ್ಯದಲ್ಲಿದ್ದೀರಾ ಫರಿಸ್ತೆಗಳೇ? ಪರಮಾತ್ಮ ಫರಿಸ್ತೆಗಳೇ, ಬಾಬಾ ನೋಡ್ತಾ ಇದ್ದಾರೆ. ಏನು ಹೇಳಿದರು ಬಾಬಾ? ಈಗ 30 ಸೆಕೆಂಡಲ್ಲಿ ಏನು ಹೇಳಿದರು ಬಾಬಾ? ಅಶರೀರಿ, ಪದೇ ಪದೇ ಅಶರೀರಿ, ಸಾಕ್ಷಿ. ಅಟೆನ್ಷನ್ ಇತ್ತ ಎಲ್ರದು ಬಾಬಾ ಏನು ಹೇಳ್ತಿದ್ದಾರೆ ಅಂತ? ಜಾಗೃತ ಮಾಡಿದ್ದಾರೆ ನೋಡಿ ಎಲ್ರಿಗೂ. ಬಾಬಾ ದೃಷ್ಟಿ ಕೊಟ್ಟು ಈಗ ಕೇಳಿಸ್ಕೊತೀರಿ ನೋಡಿ. ಸಾಕ್ಷಿತನದ ಸ್ಟೇಜ್ ಮಾಡಿಸ್ತಾ ಇದ್ದೀನಿ ಎಂಬ ಸ್ಟೇಜ್, ಕರಾವನ್ಹಾರ್ ಸ್ಟೇಜ್. ಕರ್ಮೇಂದ್ರಿಗಳಿಂದ ಕರ್ಮ ಮಾಡಿಸ್ತಾ ಇದ್ದೀನಿ ಅಂತ. ಅಶರೀರಿತನದ ಸ್ಟೇಜ್ ಅನುಭವ ಪದೇ ಪದೇ ಮಾಡ್ರಿ. ಏನು ಹೇಳಿದ್ರಿ ನೀವೆಲ್ಲರೂ ಆನ್ಸರು? ಬಾಬಾ ಏನು ಹೇಳಿದರು? ಬಾಬಾ ಮುಗುಳ್ನಗ್ತಾ ನೋಡ್ತಾ ಇದ್ರು ಎಲ್ಲ ಮಕ್ಕಳು. ಸಾಕ್ಷಿತನ ಅಶರೀರಿ ಅನುಭವ ಪದೇ ಪದೇ ಮಾಡ್ರಿ. ಮತ್ತೇನು ಹೇಳಿದರು? 40 ಸೆಕೆಂಡ್ ಅಷ್ಟೇ ಹೇಳಿರೋದು ಬಾಬಾ. ಏನು ಹೇಳಿದರು 40 ಸೆಕೆಂಡಲ್ಲಿ? ಸಾಕ್ಷಿತನ ಅಶರೀರಿ ಅಷ್ಟೇನಾ? ಪದೇ ಪದೇ ಮಾಡೋಕ್ಕೆ ಹೇಳಿದರು. ಏನು 3 ಸ್ಟೇಜ್ ಹೇಳಿದರು ಬಾಬರವರು. ಫರಿಸ್ತೆಗಳೇ, ಜಾಗೃತ ಅವಸ್ಥೆಯಲ್ಲಿದ್ದೀರಿ, ನ್ಯಾರ ಪ್ಯಾರ. ಈಗ ಅಟ್ ಪ್ರೆಸೆಂಟ್ 40 ಸೆಕೆಂಡ್ಸಲ್ಲಿ ಏನು ಹೇಳಿದರು ಅಪ್ಪಾಜಿ? ಜಾಗೃತ ಅವಸ್ಥೆಯಲ್ಲಿದ್ದೀರಿ, ನ್ಯೂಮಾಶಾಮ್, ಅಮೃತ ವೇಳೆ ಸಮಯ. ನಿದ್ರೆ ಹೋಗಿಲ್ಲ ಯಾರು? ಬಾಬಾ ನೋಡ್ತಾ ಇದ್ದಾರೆ. ಈ ಟೈಮಿಗೆ ಯಾರು ನಿದ್ದೆ ಮಾಡ್ತಾರೆ ಬಾಬಾ ಅನ್ಬೇಡ್ರಿ ಬಾಬಾಗೆ. ಬಾಬಾ ನೋಡ್ತಾ ಇದ್ದಾರೆ ಕೆಲವು ಮಕ್ಕಳನ್ನ. ಅದಕ್ಕೆ ಜಾಗೃತ ಅವಸ್ಥೆಯಲ್ಲಿದ್ದೀರಿ, ಮತ್ತು ಯಾಕೆ ಆನ್ಸರ್ ಮಾಡ್ತಾ ಇಲ್ಲ? 3 ಸ್ಟೇಜ್ ಹೇಳಿದ್ರು ಅಪ್ಪಾಜಿ 2 ಸಾರಿ. ಯಾಕೆ ಹೇಳ್ತಾ ಇಲ್ಲ ಫರಿಸ್ತೆಗಳೇ? ಅಲರ್ಟ್, ಅಟೆನ್ಷನ್. ಯಾಕೆ ಹೇಳ್ತಾ ಇಲ್ಲ? ಮಗ್ನ ಅವಸ್ಥೆಯಲ್ಲಿ ಕಳೆದು ಹೋಗಿದ್ದೀರಿ. 3 ಸ್ಟೇಜ್ 2 ಸಾರಿ ರಿಪೀಟ್ ಹಾಕ್ಲಾಯ್ತು. ಬಾಬಾ ಮುದ್ದು ಮುದ್ದಾದ ಫರಿಸ್ತೆಗಳೇ ಏನು ಮಾಡ್ತಿದ್ದೀರಿ? ಅಟೆನ್ಷನ್ ಎಲ್ಲಿದೆ? ಬಾಬಾ ನೋಡ್ತಾ ಇದ್ದಾರೆ. ಸಾಕಾರಿ, ಆಕಾರಿ, ನಿರಾಕಾರಿ. ಬಾಬಾ 40 ಸೆಕೆಂಡಲ್ಲಿ ಏನು ಅಭ್ಯಾಸ ಏನು ಹೇಳಿದರು? ಅಭ್ಯಾಸ ಮಾಡಿದ್ದು ಬೇರೆ. ಈಗ 40 ಸೆಕೆಂಡಲ್ಲಿ ಏನು ಹೇಳಿದರು? ಬುದ್ಧಿಯ ಲೈನ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಎಲ್ರದ್ದು ಈಗ. ಬುದ್ಧಿಯ ಲೈನ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಪ್ಪಾಜಿಯವರು. ಕ್ಲಿಯರ್ ಆಯ್ತಾ ಲೈನ್? ಜಾಗೃತರಾದ್ರ? ಜಾಗೃತ ಅವಸ್ಥೆಯಲ್ಲಿರ್ಬೇಕಲ್ವಾ? ಬಾಬಾ ನೋಡ್ತಾ ಇದ್ದಾರೆ. ನೀವೇ ಕೇಳಿಸ್ಕೊಂಡು ಹೇಳ್ಬೇಕೀಗ. ಏನು ಹೇಳಿದರು ಬಾಬಾ? ಇವಾಗಾದರೂ ಅಲರ್ಟ್ ಆದ್ರೆ 3rd ಟೈಮ್ ಬಾಬಾ ಹೇಳ್ತಾ ಇರೋದು. ಬುದ್ಧಿ ಲೈನ್ ಕ್ಲಿಯರ್ ಇರಬೇಕು.
ಅದಕ್ಕೆ ಯೋಗ, ರಾಜಯೋಗ ಅಂದ್ರೇ ಹೀಗೆ ಮನಸ್ಸು ಇನ್ನೂ ಕಂಟ್ರೋಲಿಗೆ ಬರಬೇಕಾಗಿದೆ, ಸಾಕಷ್ಟು ಕಂಟ್ರೋಲಿಗೆ ತರಬೇಕಾಗಿದೆ. ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಬಹಳ ಅವಶ್ಯಕತೆ ಇದೆ. ಅಟೆನ್ಷನ್ ಬಹಳ ಅವಶ್ಯಕತೆ ಇದೆ. ಏಕಾಗ್ರತೆ ಅವಶ್ಯಕತೆ ಇದೆ. ಏಕಾಂತತೆ ಅವಶ್ಯಕತೆ ಇದೆ. ಏಕರಸ ಸ್ಥಿತಿ ಅವಶ್ಯಕತೆ ಇದೆ. ಬಾಬಾ ಬೆನ್ನತ್ತಿ ಏಕಾಗ್ರ ಚಿತ್ತರನ್ನಾಗಿ ಮಾಡ್ತಾ ಇದ್ದಾರೆ. ಹೇಳೋ ತನಕ ಬಿಡುವುದಿಲ್ಲ ಅಪ್ಪಾಜಿ. ಹೇಳ್ರಿ, ಹಿಂದಿ ಬರೋದಿಲ್ಲ. 2 ಸಾರಿ ಹೇಳಾಯ್ತು ನಿಮಗೆ. ಹೇಳ್ರಿ, ಈಗ ಅಪ್ಪಾಜಿ ಹೇಳಿದ್ರಲ್ಲ, ಹೇಳ್ರಿ. ಏನು ಮಾಡ್ತಾ ಇದ್ದೀರಿ? ಜಾಗೃತ ಅವಸ್ಥೆಯಲ್ಲಿದ್ದೀರಿ, ಟ್ರಾವೆಲಿಂಗಲ್ಲಿದ್ದೀರಿ, ಎಲ್ಲರೂ ಹೊರಗಡೆ ಇದ್ದೀರಿ, ಬಜಾರಲ್ಲಿದ್ದೀರಿ. ಹಿಂದಿ ಭಾಷೆ ನಿಮ್ಮ ಭಾಷೆ, ದೇವತೆಗಳ ಭಾಷೆ ಅದು. ಏನು ಮಾಡ್ತಾ ಇದ್ದೀರಿ? ಬಾಬಾ ಎಲ್ಲರೂ ಹಿಡಿತಾ ಇದ್ದಾರೆ ಇವತ್ತು. ಏನು ಮಾಡ್ತಾ ಇದ್ದೀರಿ ಫರಿಸ್ತೆಗಳೇ? ಬಾಬಾ ನೋಡ್ತಾ ಇದ್ದಾರೆ. ಸರಿಯಾಗಿ ಕೇಳಿಸಿಲ್ಲ. ವಾ ಬಾಬಾ. ಮತ್ತೆ ಹೇಳಿ, ರಾಜೇಶ್ವರಿ ಅಕ್ಕವ್ರು ಎಲ್ಲಿದ್ದೀರಿ? ವಿನೋದ ಅಕ್ಕವ್ರು ಎಲ್ಲಿದ್ದೀರಿ? ಹೇಳ್ರಿ. ಏನು ಹೇಳಿದ್ರು ಅಪ್ಪಾಜಿ? ರುದ್ರಮ್ಮ ಅಕ್ಕವ್ರು ಏನು ಹೇಳಿದ್ರು ಅಪ್ಪಾಜಿ? ಭಾಷೆ ಬರಲ್ಲ, ಅಲರ್ಟ್ ಇದ್ದೀರಿ. 2 ಸಾರಿ ಕನ್ನಡದಲ್ಲೂ ಹೇಳಾಯ್ತು. ಸತ್ಯಭಾಮ ಅಕ್ಕವರು, ವಿದ್ಯಾರಳಿ ಅಕ್ಕವರು ಎಲ್ಲಿದ್ದೀರಿ? ವಿಜಯಲಕ್ಷ್ಮಿ ಅಕ್ಕವರು ಎಲ್ಲಿದ್ದೀರಿ? ಅಟೆನ್ಷನ್ ಇದೆ ಬಾಬಾ. ಏಕಾಗ್ರತೆ, ಏಕರಸ ಸ್ಥಿತಿ. ಏನೇ ಆಗಲಿ ಇಡೀ ದಿನದಲ್ಲಿ ಸಾಕ್ಷಿತನದ ಸ್ಟೇಜ್ನ ಕರಾವಣಹಾರ್ ಸ್ಟೇಜ್ ಅಂದರೆ ನಾನು ಮಾಡಿಸ್ತಾ ಇದ್ದೀನಿ ಕರ್ಮ ಇಂದ್ರಿಯಗಳಿಂದ ಅಂತ. ಆ ಸ್ಟೇಜ್ನ ಅಶರೀರಿತನದ ಸ್ಟೇಜ್ನ ಅನುಭವವನ್ನು ಪದೇ ಪದೇ ಮಾಡ್ರಿ. ನೋಡ್ತಾ ಇದ್ದಾರೆ ಬಾಬಾ, ದೃಷ್ಟಿ ಕೊಡ್ತಾ ಇದ್ದಾರೆ. ಮುದ್ದು ಮುದ್ದಾದ ಫರಿಸ್ತಿಗಳು ಎಲ್ಲರೂ ಅಲರ್ಟ್ ಆಗಿದ್ರು ಈಗ. ಪರಮಾತ್ಮ ಫರಿಸ್ತೆಗಳನ್ನ ಬಾಬಾ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇರ್ತಾರೆ ಬಾಬಾ. ಆವಾಗವಾಗ ಬುದ್ಧಿ ಲೈನ್ ಯಾರ್ದೆಲ್ಲ ಕ್ಲಿಯರ್ ಇದೆ. ಏಕಾಗ್ರತೆ, ಏಕರಸ ಸ್ಥಿತಿ. ನಾವು ಫೋನಲ್ಲಿ ಇರ್ತೀವಿ, ಎಲ್ಲೋ ಒಂದು ಕಡೆ ಇರ್ತೀವಿ ಬಾಬಾ ಅನ್ನೋಂಗಿಲ್ಲ. ಸಮಯ ಹೇಗೆ ಬರ್ತಾ ಇದೆ ಈಗ? ತೀವ್ರ ಪುರುಷಾರ್ಥಿಗಳಾಗಬೇಕು, ಅಲರ್ಟ್ ಇರಬೇಕಲ್ವ ನಾವು ಈಗ. ನಮ್ಮನ್ನು ಯಾರೂ ನೋಡೋಲ್ಲ ಅನ್ನೋಂಗಿಲ್ಲ. ಈಗ ಬಾಬಾ ಹಿಡ್ಕೊಂಡ್ರ ಈಗ ಎಲ್ಲರನ್ನೂ ಮೊಬೈಲ್ ಹಚ್ಬಿಟ್ಟು ಎಲ್ಲೋ ಹೋಗ್ಬಿಟ್ರೆ ಹೆಂಗೆ? ಏನೇ ಆಗಲಿ ಇಡೀ ದಿನದಲ್ಲಿ ಸಾಕ್ಷಿತನದ ಸ್ಟೇಜ್ ಮಾಡಿಸ್ತಾ ಇದ್ದೀನಿ. ಕರ್ಮೇಂದ್ರಿಯಗಳ ಅಶರೀರಿತನ ಸ್ಟೇಜ್ ಅನುಭವ ಪದೇ ಪದೇ ಮಾಡಿರಿ. ವೆರಿ ಗುಡ್. ಪದೇ ಪದೇ ಅಭ್ಯಾಸ ಮಾಡಲಿಕ್ಕೆ 3 ಸ್ಟೇಜ್ ಹೇಳಿದರು ಬಾಬರು. ಬಾಬರವರ ಸಮಾನ, ಬ್ರಹ್ಮ ಬಾಬರವರ ಸಮಾನ ಸಾಕ್ಷಿಯಾಗಿ ಮತ್ತೆ ನಾನು ಮಾಡಿಸ್ತಾ ಇದ್ದೇನೆ. ಕರಾವನ್ಹಾರ್ ನಾನು ಮಾಡಿಸ್ತಾ ಇದ್ದೀನಿ, ಕರ್ಮ ಇಂದ್ರಿಯಗಳಿಂದ ಕರ್ಮವನ್ನು ಮಾಡಿಸ್ತಾ ಇದ್ದೇನೆ. ಮತ್ತು ಅಶರೀರಿ ಸ್ಟೇಜ್, ಸಾಕ್ಷಿತನ ಕರಾವನ್ಹಾರ್ ಅಶರೀರಿ ಸ್ಟೇಜಲ್ಲಿ ಈ ಸ್ಟೇಜ್ನ ಅಭ್ಯಾಸವನ್ನು ಪದೇ ಪದೇ ಮಾಡಿರಿ ಅಂದರು ಅಪ್ಪಾಜಿಯವರು. ಓಕೆ, ಜಾಗೃತ ಆಗಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಆವಾಗ ಏನಾಗ್ತೀರಿ? ಅಂತಮತಿ ಫರಿಸ್ತಾ. ಅಂತಮತಿ ಫರಿಸ್ತಾ, ಸೊ ದೇವತಾ ಆಗ್ತೀರಿ ಅಂತಿದ್ದಾರೆ ಅಪ್ಪಾಜಿ.
ನಿಶ್ಚಿತ ಆಗಿ ಆಗ್ತೀರಿ. ಅಂತಮತಿ ಫರಿಸ್ತಾಸು ದೇವತಾ ನಿಶ್ಚಿತವಾಗಿ ಆಗ್ತೀರಿ ಅಂತಿದ್ದಾರೆ ಬಾಬರು. ಜಾಗೃತ ಅವಸ್ಥೆಯಲ್ಲಿ ಫರಿಸ್ತೀವಿ. ಬಾಬರವರ ಸಮಾನ ಆಗಬೇಕು, ಬ್ರಹ್ಮ ಬಾಬರವರ ಸಮಾನ ಆಗಬೇಕು. ತಂದೆ ನಿರಾಕಾರ, ಫರಿಸ್ತಾನೂ ಆಗಿದ್ದಾರೆ. ಬ್ರಹ್ಮಬಾಬಾ ಫರಿಸ್ತಾ, ಶಿವಬಾಬಾ ನಿರಾಕಾರ. ಬಾಬರವರ ಸಮಾನ, ಬ್ರಹ್ಮ ಬಾಬಾ ಸಮಾನ ಆಗುವುದು ಅಂದರೆ ಫರಿಸ್ತಾ ಸ್ಟೇಜ್ನಲ್ಲಿ ಇರುವುದು, ಸದಾ ಫರಿಸ್ತಾ ಸ್ಟೇಜಲ್ಲಿ ಇರುವುದು. ಪಾಪ ಎಲ್ರಿಗೂ ದೃಷ್ಟಿ ಕೊಡ್ತಾ ಮಾತನಾಡ್ತಾ ಇದ್ದಾರೆ. ಹೇಗೆ ಫರಿಸ್ತಾ ರೂಪ ಸಾಕಾರ ರೂಪದಲ್ಲಿ ನೋಡಿದ್ರಿ ಬ್ರಹ್ಮಬಾಬರವ್ರನ್ನ, ಮಾತನ್ನು ಕೇಳಿಸ್ಕೊಳ್ತಾ ಮಾತನಾಡ್ತಾ ಎಲ್ಲ ಕಾರೋಬಾರ್ ಮಾಡ್ತಾ ಅನುಭವ ಮಾಡಿದ್ರು ಬ್ರಹ್ಮ ಬಾಬಾ. ನಾವು ಕೂಡ ಅವ್ರನ್ನ ನೋಡ್ತಾ ಇದ್ವಿ. ಹೇಗೆ ಬಾಬಾ ಶರೀರದಲ್ಲಿ ಇದ್ದುಕೊಂಡು ನ್ಯಾರಾಯಿತು ನ್ಯಾರಾಯಿದ್ರು. ಭಿನ್ನ ಇದ್ರು. ಕಾರ್ಯವನ್ನು ಬಿಟ್ಟು ಬಿಟ್ಟು ಅಶರೀರಿ ಆಗೋದು ಸ್ವಲ್ಪ ಸಮಯ ಆಗತ್ತೆ ಅಷ್ಟೇ. ಆದರೆ ಕಾರ್ಯವನ್ನು ಮಾಡ್ತಾ ಸಮಯವನ್ನು ತೆಗೆದುಕೊಂಡು ಅಶರೀರಿ ಪವರ್ಫುಲ್ ಸ್ಟೇಜ್, ಇದರ ಅನುಭವ ಮಾಡ್ತಾ ಇರಿ. ಇಪ್ಪತ್ತು ನಿಮಿಷ ಬಾಬಾ ಶರೀರ ಅಭ್ಯಾಸ ಮಾಡಿಸಿದ್ರು, ನೆನಪಿದೆಯಾ ಎಲ್ರಿಗೂ? ಔಟ್ ಆಫ್ ದಿ ಬಾಕ್ಸ್. ಮಣಿ ಏನು ಮಾಡಿತು? ಬಾಕ್ಸ್ ಎಂಬ ಶರೀರದಿಂದ ಆಚೆ ಬಂತು, ಹೋಯಿತು, ಪರಮಧಾಮ ರೀಚ್ ಆಯಿತು. ಅಲ್ಲೇ ಕುತ್ಕೊಳ್ತು 10 ನಿಮಿಷದ ಕಾಲವರೆಗೂ. 10 ನಿಮಿಷ ಯೋಗಾಗ್ನಿಯಲ್ಲಿ ಪ್ರಜ್ವಲಿಸ್ತು. ವಾಪಸ್ ಮತ್ತೆ 10 ನಿಮಿಷ ಆದಮೇಲೆ ಬಾಬಾ ವಾಪಸ್ ಕರ್ಕೊಂಬಂದರು, ಸ್ಥೂಲ ಶರೀರದಲ್ಲಿ ಬನ್ನಿ ಅಂದರು. ಮತ್ತೆ ಒಂದು ಸಾರಿ ಅಶರೀರಿ ಭವದ ವರದಾನ ಕೊಟ್ಟರು, ಮತ್ತೆ ಪರಮಧಾಮದಲ್ಲಿ ಕೂರಿಸಿದ್ರು. ಅಶರೀರಿ ಅಭ್ಯಾಸ ಮಾಡಿದ್ವ, ಸಾಕ್ಷಿಯಾಗಿ ನೋಡ್ತಾ ಇದ್ವ, ಅಭ್ಯಾಸ ಮಾಡಿದ್ವ. ಆಮೇಲೆ ಏನು ಹೇಳಿದರು? ಫರಿಸ್ತಾ ಅಭ್ಯಾಸ ಮಾಡಿಸಿದ್ರು. ಫರಿಸ್ತಾ ಅಭ್ಯಾಸ ಮಾಡಿಸ್ತಾ ಏನು ಹೇಳಿದರು? ಬ್ರಹ್ಮಬಾಬರವರ ಸಮಾನ ನೀವು ಹೀಗಾಗಬೇಕು. ಏನೋ ಸಾಕ್ಷಿ, ಏನೋ ಕರಾವನಹಾರ್ ಸ್ಟೇಜ್, ಸಾಕ್ಷಿತನ ಸ್ಟೇಜ್, ಕರಾವನಹಾರ್ ಸ್ಟೇಜ್, ಜೊತೆಗೆ ಅಶರೀರಿ ಸ್ಟೇಜನ್ನು ಅಭ್ಯಾಸ ಮಾಡಿ ಅಂದರು ಬಾಬರವರು. ಸೊ ಇದರ ಅಭ್ಯಾಸ ಮಾಡಬೇಕು, ಬ್ರಹ್ಮಬಾಬರವರ ಸಮಾನ ಆಗಬೇಕು. ಬಾಬಾ ದೃಷ್ಟಿ ಕೊಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ. ನೀವೆಲ್ಲರೂ ಫರಿಸ್ತೆಗಳದ್ದು ವರದಾನ ಕೊಟ್ಟರು ಬಾಬರವರು. ಅಟೆನ್ಷನ್ ಪ್ಲೀಸ್. ಬಾಬರವರ ಮುಖಾಂತರ ಈ ಬ್ರಾಹ್ಮಣ ಜೀವನದ ಆಧಾರವನ್ನು ತೆಗೆದುಕೊಂಡು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಸಾಕಾರದಲ್ಲಿ ಕಾರ್ಯ ಮಾಡ್ತಾ ಇದ್ದೀರಿ ನೀವು ಅಂತಿದ್ದಾರೆ ಅಪ್ಪಾಜಿ. ಶರೀರವನ್ನು ತಗೊಂಡಿದ್ದೀರಲ್ವಾ, ಎಂಥ ಕಾರ್ಯ ಮಾಡ್ತಿದ್ದೀರಿ? ಸಂದೇಶವನ್ನು ಕೊಡುವಂಥ ಕಾರ್ಯ ಮಾಡ್ತಾ ಇದ್ದೀರಿ. ಫರಿಸ್ತಾ ಆಗಿದ್ದೀರಿ ನೀವು. ಫರಿಸ್ತಾ ಅಂದರೆ
ದೇಹದಲ್ಲಿದ್ದುಕೊಂಡು ದೇಸಿ ದೇಹದಿಂದ ನ್ಯಾರ ಭಿನ್ನ, ದೇಹದಲ್ಲಿದ್ದುಕೊಂಡು ದೇಹದಿಂದ ಭಿನ್ನ, ಸಪರೇಟ್. और ये एग्जाम्पल ब्रह्मा बाप को देखा ಈ ಎಕ್ಸಾಂಪಲನ್ನು ನೀವು ಬ್ರಹ್ಮಬಾಬರು ನೋಡಿದ್ರಲ್ವ, ದೇಹದಲ್ಲಿದ್ದು ಹೇಗೆ ಫರಿಸ್ತಾ ಇದ್ರು. ಅಸಂಭವ ಇಲ್ಲ, ಸಂಭವ ಇದೆ. देखा ನೋಡಿ अनुभव किया ನೋಡಿದ್ರಿ, ಅನುಭವ ಮಾಡಿದ್ರಿ ಅಲ್ವಾ ಬ್ರಹ್ಮಬಾಬರು. जो भी निमित्त है ಯಾರೆಲ್ಲ ನಿಮಿತ್ತಿದ್ರಿ, चाहे अभी विस्तार ज्यादा है ಫಲ ಇವಾಗ ವಿಸ್ತಾರ ಜಾಸ್ತಿ ಇದೆ. लेकिन ಆದರೆ जितने ब्रह्मा बाप की ಯಾರೆಲ್ಲ ಬ್ರಹ್ಮಬಾಬರವರ नई नॉलेज ಹೊಸ ಜ್ಞಾನ, नई जीवन ಹೊಸ ಜೀವನ, नई दुनिया बनाने की जिम्मेवारी ಹೊಸ ಪ್ರಪಂಚವನ್ನು ಮಾಡುವಂತಹ ಜವಾಬ್ದಾರಿ ಇತ್ತು. उतने अभी किसकी भी नहीं है ಬ್ರಹ್ಮಬಾಬರವ್ರಿಗಿದ್ದಷ್ಟು ಇವಾಗ ಯಾರಿಗೂ ಇಲ್ಲ ಜವಾಬ್ದಾರಿ ಅಂತಿದ್ದಾರೆ ಬಾಬಾ. तो सबका लक्ष्य है ಹಾಗಾದರೆ ಎಲ್ಲರ ಲಕ್ಷ್ಯ ಏನಿದೆ? ब्रह्मा बाप समान बनना ಬ್ರಹ್ಮಬಾಬರವರ ಸಮಾನ ಆಗಬೇಕು, अर्थात ಅಂದರೆ ಫರಿಷ್ಠಾ ಆಗಬೇಕು. शिव बाप समान बनना ಶಿವಬಾಬರವರ ಸಮಾನ ಆಗಬೇಕು, अर्थात ಅಂದರೆ निराकार स्थिति ನಿರಾಕಾರ ಸ್ಥಿತಿಯಲ್ಲಿ ಶಿವಬಾಬರವರ ಸಮಾನ ಅಂದರೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಶಿವಬಾಬರವ್ರ ಸಮಾನ ಆಗಬೇಕಂದ್ರೆ ಬ್ರಹ್ಮಬಾಪ ಸಮಾನ ಅಂದರೆ ಫರಿಷ್ಠಾ ಸ್ಥಿತಿ ಅನುಭವ ಮಾಡಬೇಕು. ಬಾಬಾ ಹೇಳ್ತಾರೆ, ನಾವು ಹಾಜಿ ಅಂತೀವಿ, ಪ್ರಾಕ್ಟಿಕಲ್ ಅನುಭವ. मुश्किल है क्या ಕಷ್ಟ ಇದೆಯಾ ಯಾರಿಗಾದರೂ? बाप और दादा से प्यार है ना ಬಾಬಾ ಮತ್ತು ದಾದಾರವ್ರ ಜೊತೆಗೆ ಪ್ರೀತಿ ಇದೆಯಲ್ವಾ? जिससे प्यार है ಮಕ್ಕಳೊಂದಿಗೆ ಪ್ರೀತಿ ಇದೆ. उस जैसा बनना ಅವ್ರ ಥರ ನಾವು ಆಗಬೇಕು ನೋಡಿ. जब संकल्प भी है ಯಾವಾಗ ಸಂಕಲ್ಪನೂ ಇದೆ, बाप समान बनना ही है ತಂದೆಯ ಸಮಾನ ಆಗಲೇಬೇಕು. कोई मुश्किल नहीं ಏನು ಕಷ್ಟ ಇಲ್ಲ ಅಂತಾರೆ ಅಪ್ಪಾಜಿ. सिर्फ ಓನ್ಲಿ ಪದೇ ಪದೇ अटेंशन ಅಟೆನ್ಷನ್. 3 ಸಾರಿ ಅಟೆನ್ಷನ್ ತರಿಸಿದ್ರಲ್ವಾ? साधारण जीवन नहीं ಸಾಧಾರಣ ಜೀವನ ಅಲ್ಲ, ಅಟೆನ್ಷನ್ 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 ಅಂತಾರೆ ಬಾಬರು. ಇತ್ತ ಅಟೆನ್ಷನ್ ಸೆಳೆದ್ರಲ್ವಾ ಅಟೆನ್ಷನನ್ನು. ಪದೇ ಪದೇ ಅಟೆನ್ಷನ್ ಅವಶ್ಯಕತೆ ಇದೆ. ಬಾಬಾ ಬ್ರಹ್ಮ ಬಾಬಾರವರ ಸಮಾನ ಫರಿಷ್ಠಾ, ಶಿವಬಾಬರವರ ಸಮಾನ ನಿರಾಕಾರ ಸ್ಥಿತಿ ಅನುಭವ ಮಾಡಿ ಅಂತಾರೆ ಅಪ್ಪಾಜಿಯವರು. ಅನುಭವ ಮಾಡ್ತೀರಿ? ಜೀ ಬಾಬಾ, ಹಾಂ ಜೀ ಬಾಬಾ, ಹಾಂ ಜೀ ಬಾಬಾ. ಹಾಗಾದರೆ ನಾವೀಗ ಸೆಕೆಂಡಿನಲ್ಲಿ ಸೂಕ್ಷ್ಮ ವತನದಲ್ಲಿದ್ದೀವಿ, ಫರಿಷ್ಠಗಳಾಗಿದ್ದೀವಿ. ಅನುಭವ ಮಾಡಿ ಸೆಕೆಂಡಿನಲ್ಲಿ ಪರಂಧಾಮ ನಿವಾಸಿ. ಪದೇ ಪದೇ ಇದರ ಅಭ್ಯಾಸದ ಅವಶ್ಯಕತೆ ಇದೆ. ಸೆಕೆಂಡಿನಲ್ಲಿ ಪರಮಧಾಮ ನಿವಾಸಿ ಅನುಭವ ಮಾಡಿ ಡೈರೆಕ್ಟ್ ಬಿಂದುವಾಗಿ ಸೂಕ್ಷ್ಮ ಶರೀರವನ್ನು ಸೂಕ್ಷ್ಮ ವತನದಲ್ಲಿ ಬಿಟ್ಟು ಬಿಂದು ಮಾತ್ರ ಹೊರಟಿದೆ.
ಪರಮಧಾಮದಲ್ಲಿ. ಈ ಅಭ್ಯಾಸ ಆದಮೇಲೆ ಇದರಿಂದ ಆಗುವ ಬೆನಿಫಿಟ್ಸನ್ನು ಹೇಳಲಾಗ್ತದೆ. ಈ ಥರದ ಪದೇ ಪದೇ ಅಭ್ಯಾಸ ಮಾಡುವುದರಿಂದ ಏನೆಲ್ಲ ಗೆಲ್ಲಬಹುದು ನಮ್ಮಲ್ಲಿ ತಾಕತ್ತು ಬರ್ತದೆ. ಅನುಭವ ಮಾಡಿ ಎಲ್ಲರೂ. ಪರಮಧಾಮ ನಿವಾಸಿ. ಪರಮಧಾಮ ನಿವಾಸಿ. ಪರಮಧಾಮ ನಿವಾಸಿ. ಬಹಳ ಪವಿತ್ರತೆಯ ಅವಶ್ಯಕತೆ ಇದೆ. ಪವಿತ್ರತೆಯ ಶಕ್ತಿ ಇರುವ ಮಕ್ಕಳು ಪದೇ ಪದೇ ಪರಮಧಾಮಕ್ಕೆ ಬರಲಿಕ್ಕೆ ಸಾಧ್ಯ. ಸೆಳೆತ ಬರ್ತದೆ. ಆತ್ಮದಲ್ಲಿರುವ ಕಲೆಗಳೆಲ್ಲ ಕ್ಲೀನಾಗಿ ಸೆಳೆತ ಬರ್ತದೆ ಪರಮಾತ್ಮನ ಕಡೆಗೆ, ಆಯುಷ್ಕಾಂತದ ಕಡೆಗೆ. ಬಹಳ ಕಾಲದವರೆಗೆ ಸಹನ ಶಕ್ತಿ ಹೊಂದಿರ್ತೀರಿ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ಆಗಿ ಕುಳಿತುಕೊಂಡಿದ್ದೇನೆ ಶಿವ ಬಾಬಾರವರ ಜೊತೆಗೆ, ಬಿಂದು ಬಾಬರವರ ಜೊತೆಗೆ. ಬುದ್ಧಿಯಲ್ಲಿ ಯಾವುದೇ ಹಲ್ಚಲಿಲ್ಲ. ಅಚಲ ಸ್ಥಿತಿ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ. ಬುದ್ಧಿ ಅಚಲವಾಗಿದೆ, ಅಚಲವಾಗಿದೆ. ಯಾವುದೇ ಹಲ್ಚಲಿಲ್ಲ. ಕಂಟ್ರೋಲ್ ಮಾಡಿ ಮನ್ಮಂತ್ರಿ ಹೇಳಿ ಕೂರಿಸಿ ಬಿಂದು ರೂಪದಲ್ಲಿ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ಒಂದೇ ಸಮರ್ಥ ಸ್ವಮಾನದಲ್ಲಿ ಸೆಟ್ಟಾಗಿ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ಆಗಿದ್ದೇನೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ಆಗಿದ್ದೇನೆ. ಕಣ್ಣು ತೆಗೆದುಕೊಂಡು ಅನುಭವ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ 1-2 ನಿಮಿಷ ಕಣ್ಣು ಮುಚ್ಚಿ ಆ ಏಕಾಗ್ರತೆಗೆ ತನ್ನಿ. ಯಾರಿಗೆಲ್ಲ ಆಗಲ್ಲ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ಆಗಿದ್ದೇನೆ. ಬುದ್ಧಿಯಲ್ಲಿ ಯಾವುದು ಹಲ್ಚಲ್ ಬರಬಾರ್ದು. ಬೇರೆ ಯಾವುದು ಸಂಕಲ್ಪ ಇಲ್ಲ, ಸ್ಮೃತಿ ಇಲ್ಲ. ನಾನಾತ್ಮ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ. ನನ್ನ ಸಮ್ಮುಖದಲ್ಲಿ ಶಿವ ಬಾಬಾ ಮಹಾಜ್ಯೋತಿ. ನಾನು ಶ್ರೇಷ್ಠ ಆತ್ಮ ಆಗಿದ್ದೇನೆ. ಬಿಂದು ಬಾಬರವರ ಜೊತೆಗೆ ಇದ್ದೇನೆ. ಬೇರೆ ಯಾರೂ ಇಲ್ಲ ಇಲ್ಲಿ. ನಾನು ನನ್ನ ಬಾಬಾ ಅಷ್ಟೇ. ನಾನು ಶ್ರೇಷ್ಠ ಆತ್ಮ ಆಗಿದ್ದೇನೆ. ಶ್ರೇಷ್ಠ ಆತ್ಮ ಆಗಿದ್ದೇನೆ. ಬಿಂದು ಬಾಬರ ಅಗ್ನಿಯನ್ನು ಅನುಭವ ಮಾಡಿ ಅಗ್ನಿಯಲ್ಲಿ ಪ್ರಜ್ವಲಿಸಲ ಅನುಭವ ಮಾಡಬೇಕು. ಶ್ರೇಷ್ಠ ಆತ್ಮ ಆಗಿದ್ದೇನೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸಬೇಕು. ಅನುಭವ ಮಾಡಿ ವಿಕರ್ಮಗಳೆಲ್ಲ ಭಸ್ಮವಾಗ್ತಾ ಇದೆ. ಸಂಸ್ಕಾರಗಳೆಲ್ಲ, ಹಳೆ ಸಂಸ್ಕಾರಗಳೆಲ್ಲ ಕರಗುತ್ತಾ ಇದ್ದಾವೆ. ಆಳವಾದ ದೇಹಾಭಿಮಾನದ ಕಲೆಗಳು ಕ್ಲೀನ್ ಆಗ್ತಾ ಇದೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ಆಗಿದ್ದೇನೆ.
अचल ಮನಸ್ಸು ಏಕಾಗ್ರ ಅಚಲವಾಗಿದೆ. ಬೇರೆ ಎಲ್ಲೂ ಹರಿಯೋಕೆ ಬಿಡ್ತಾ ಇಲ್ಲ ಬಾಬಾ. ಅನುಭವ ಮಾಡಿ ಅಚಲವಾಗಿರಿ. ಶ್ರೇಷ್ಠ ಆತ್ಮ ನಾನು, अचल ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ. ಅಂಟಿಕೊಂಡಿದ್ದೇನೆ, ಅಪ್ಪಾಜಿ ಜೊತೆಗಿದ್ದೇನೆ, ಅವರ ಸಮಾನ ಬಿಂದು ಆಗಿದ್ದೀನಿ. ಅಚಲ ಸ್ಥಿತಿ, ಬೇರೆ ಯಾವುದೇ ಸ್ಮೃತಿ ಇಲ್ಲ. ಅಚಲ್ ಸ್ಥಿತಿ, ಅಚಲ ಸ್ಥಿತಿ. ಬಿಂದು ಬಾಬಾರವರ ಜೊತೆ ಬಿಂದು ಆಗಿ ಕುಳಿತುಕೊಂಡಿದ್ದೀನಿ. ಅಚಲ ಸ್ಥಿತಿ, ಅಚಲ ಸ್ಥಿತಿ, ಅಚಲ ಸ್ಥಿತಿ, ಅಚಲ ಸ್ಥಿತಿ, ಅಚಲ ಸ್ಥಿತಿ, ಅಚಲ ಸ್ಥಿತಿ. ಯಾವ ಸಂಕಲ್ಪವೂ ಬರಲಿಕ್ಕೆ ಬಿಡ್ತಿಲ್ಲ. ಅಚಲ ಸ್ಥಿತಿ, ಅಚಲ ಸ್ಥಿತಿ. ಯಾವುದೇ ಹಲ್ಚಲಿಲ್ಲ. ಪರಮಧಾಮ್ ನಿವಾಸಿ ಶ್ರೇಷ್ಠ ಆತ್ಮ ಆಗಿದ್ದೇನೆ. निवासी और कोई भी स्मृति नहीं। ಅಂಟಿಕೊಂಡಿದ್ದೇನೆ. परमधाम निवासी ಪರಮಧಾಮ ನಿವಾಸಿ. ಪರಮಧಾಮ ನಿವಾಸಿ. ಮನಸ್ಸು ಪರಮಧಾಮದಲ್ಲಿದೆ.
शिव की याद रहेगी तब आँखों में समाया होगा। हम धन्य तभी बन पाएंगे जब ऐसा प्रिय जीवन होगा। यहाँ हमारा तन होगा, वहाँ हमारा मन होगा। जहाँ होता है मानव का धन, वहीं होता है इसका मन। इसलिए परमात्मा ने बताया, मुझसे लगा लो अपना मन। हमसा नहीं कोई ज़माने में, रचना रचता का ज्ञान जिसे, पर ऐसा भी बनना होगा, नहीं कभी अभिमान जिसे। यहाँ हमारा तन होगा, वहाँ हमारा मन होगा। ये दुनिया तो मायावी है, माया से भला कैसी यारी। अपने तो दो ही ठिकाने हैं, वैकुंठ दुनिया निराकारी। धुंधला सा अंधियारा है, दीपक से उजियारा होगा। ये आँख भी तन का दीपक है, ये ज्ञान जीवन दीपक होगा। यहाँ हमारा तन होगा, वहाँ हमारा मन होगा। हर शिव की याद रहेगी तब आँखों में समाया होगा। हम धन्य तभी बन पाएंगे जब ऐसा प्रिय जीवन होगा। यहाँ हमारा तन होगा, वहाँ हमारा मन होगा। ಪರಮಧಾಮದಿಂದ ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತೆಗಳಾಗಿ ಬಂದು ಕುಳಿತುಕೊಂಡಿದ್ದೇವೆ. ಏಕ್ದಮ್ ಲೈಟ್ ಹೌಸ್ ಆಗಿದ್ದೇವೆ, ಮೈಟ್ ಹೌಸ್ ಆಗಿದ್ದೇವೆ. ಶಕ್ತಿ ಪ್ರಕಾಶತೆಯಿಂದ ಭರ್ಪೂರ ಫರಿಸ್ತಾ ನಾನು. भरपूर फरिश्ता पावरफुल फरिश्ता ಸುಖದಾಯಿ ಫರಿಶ್ತಾ ಸಮೀಪದಲ್ಲಿ ಕರೆದು ಮುಗುಳ್ನಗುತ್ಸ ವಾಹ ನಿರಂತರ ತಪಸ್ವಿ ಮೂರ್ತಿಗಳೇ ವಾಹ, ಜ್ಞಾನ ಮೂರ್ತಿಗಳೇ ವಾಹ, ಗುಣಮೂರ್ತಿಗಳೇ ವಾಹ, ಮಹಾದಾನಿ ಮೂರ್ತಿಗಳೇ ವಾಹ, ತಪಸ್ವಿ ಮೂರ್ತಿಗಳೇ ವಾಹ ವಾಹ ಎನ್ನುತ್ತ ಬಾಪದಾದ ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ಚುತ್ತಾ ರಕ್ಷಕ ಕವಚವನ್ನು ಕೊರಳಲ್ಲಿ ಹಾಕ್ತಾ ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕಿಸುತ್ತಾ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಬ್ರಾಸ್ಲೆಟನ್ನು ಕಟ್ತಾ ಇದ್ದಾರೆ, ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ. ಸರ್ವಶಕ್ತಿ ಕಿರಣಗಳಿಂದ ಶೃಂಗಾರ ಮಾಡಿ ಎಲ್ಲ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಮುಗುಳ್ನಗುತ್ತ ವಿದಾಯಿ ಹೇಳ್ತಾ ಇದ್ದಾರೆ.
ನಾವೆಲ್ಲರೂ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ಪರಮಾತ್ಮ ನಮಸ್ತೆ ಬಾಪ್ ದಾದಾ ನಮಸ್ತೆ ಅಪ್ಪಾಜಿ ನಮಸ್ತೆ ಅಂತ ಹೇಳ್ತಾ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ಟ್ಯೂನಿಂಗ್. ನಮಸ್ತೆ. ಓಂ ಶಾಂತಿ.